ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2026 ಜುಲೈ ಮಂತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. DRDO ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಿದಂಥ ಪ್ರಳಯ ಕ್ಷಿಪಣಿ ವಿಧ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಮೇಲ್ಮೈಯಿಂದ ವಾಯುವ್ಯ ಕ್ಷಿಪಣಿ ಅಂತ ಕೊಟ್ಟಿದ್ದಾನೆ. ಸಣ್ಣ ವ್ಯಾಪ್ತಿಯ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕೊಟ್ಟಿದ್ದಾನೆ. ಜಲಾಂತರಗಾಮಿ ಉಡಾವಣಾ ಕ್ಷಿಪಣಿ ಅಂತೇಳಿ ಕೊಟ್ಟಿದ್ದಾನೆ. ವಿಮಾನ ನಿರೋಧಕ ಕ್ಷಿಪಣಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಆಪ್ಷನ್ ಬಿ, ಸಣ್ಣ ವ್ಯಾಪ್ತಿಯ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವಂಥ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವುದಪ್ಪ ಅಂತಂದಾಗ ಅದು ಪ್ರಳಯ. ಈ ಪ್ರಳಯ ಎಂಬ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿ ಮಾಡಿದ ಒಂದು ಸಂಸ್ಥೆ ಯಾವ್ದನ್ನ DRDO ಅಂತೇಳಿ ತಮಗೆ ಗೊತ್ತಿರಲಿ. ಇದರ ವ್ಯಾಪ್ತಿ ಅಂತ ನೋಡ್ತಾ ಬಂದಾಗ DRDO ಇದು ಪರೀಕ್ಷೆಯನ್ನು ಮಾಡ್ತಲ್ಲ DRDO ಪ್ರಳಯ ಒಂದು ಕ್ಷಿಪಣಿಯನ್ನು. ಇದರ ವ್ಯಾಪ್ತಿ ಅಟ್ಟ 150 ಕಿಲೋಮೀಟ್ರಿಂದ 500 ಕಿಲೋಮೀಟ್ರ್ ಅಂತೇಳಿ ತಮಗೆ ಗೊತ್ತಿರಲಿ. ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಯುವಮಿತ್ರ ಎಂದರೇನು ಅಂತೇಳಿ ನೋಡ್ತಾ ಬಂದಾಗ ತಮಗೆ ಗೊತ್ತಿರಲಿ. ಆಪ್ಷನ್ ಬಿ, ಗಗನಯಾನ ಯೋಜನೆಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿದ ಮಹಿಳಾ ಹ್ಯೂಮನಾಯ್ಡ್ ರೋಬೋಟ್ ಅಂತೇಳಿ ತಮಗೆ ಗೊತ್ತಿರಲಿ. ನಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ. ಇದು ಏನಪ್ಪ ಅಂತಂದಾಗ ಬರೆದಿಟ್ಕೊಂಡ್ಬಿಡಿ. ಇದರ ಮೇಲೆ ಕ್ವಶನ್ ಆಗೇ ಆಗುತ್ತೆ. ಏನಂತಂದಾಗ ಇತ್ತೀಚೆಗೆ AI ವಿಶ್ವವಿದ್ಯಾಲಯವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ಆನ್ಸರ್ ಏನಂತ ಮಹಾರಾಷ್ಟ್ರದ ಯೂನಿವರ್ಸಿಟಿಯ ಮಹಾರಾಷ್ಟ್ರದ ಕರಜಾತ್ ಎಂಬ ಪ್ರದೇಶದಲ್ಲಿ AI ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ತಮಗೆ ಗೊತ್ತಿರಲಿ. ದೇಶದ ಮೊದಲ ಸಂಪೂರ್ಣ AI ಆಧಾರಿತ ವಿಶ್ವವಿದ್ಯಾಲಯವನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಲಾಗ್ತಾ ಇದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಸೂರ್ಯನ ಕರೋನಾ ಭಾಗವನ್ನು ಅಧ್ಯಯನ ಮಾಡಲು ಇಸ್ರೋ ಸಂಸ್ಥೆ ಆದಿತ್ಯ L1 ಅಂತೇಳಿ ಉಡಾವಣೆ ಮಾಡಿತ್ತು. ಈ L1ನ ವಿಸ್ತೃತ ರೂಪ ಏನು ಅಂತೇಳಿ ಪ್ರಶ್ನೆ ಕೇಳಿದಾನ. ತಮಗೆ ಗೊತ್ತಿರಲಿ ಲಾಂಗ್ ರೇಂಜ್ .1 ಅಂತೇಳಿ ತಮಗೆ ಗೊತ್ತಿರಲಿ. ಇದರದ್ದು ವಿಶೇಷತೆ ಅಂತ ನೋಡ್ತಾ ಬಂದಾಗ ಭೂಮಿ ಮತ್ತು ಸೂರ್ಯನ ನಡುವಿನ ಗುರುತ್ವಾಕರ್ಷಣೆ ಸಮತೋಲನ ಬಿಂದುವನ್ನು L1 ಬಿಂದು ಅಂತೇಳಿ ಕರಿತೀವಿ. ಏನು ಭೂಮಿ ಮತ್ತು ಇದು ಸೂರ್ಯ, ಇದರ ಮಧ್ಯದಲ್ಲಿ ಏನಂತಂದ್ರೆ ಗುರುತ್ವಾಕರ್ಷಣ ಬಲ ಸಮನಾಗಿರ್ತೈತಿ. ಈ ಭಾಗವನ್ನು ನಾವು ಏನು ಕರಿತೀವಿ ಅಂತಂದಾಗ ಲಾಂಗ್ ರೇಂಜ್ ಪಾಯಿಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಬರೋಣ. ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಅನುಮೋದಿಸಿದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅವಧಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇಲ್ಲಿ ನಾವು ಆನ್ಸರನ್ನು ನೋಡ್ತಾ ಬಂದಾಗ 2023ರಿಂದ 2031 ಅಂತೇಳಿ ತಮಗೆ ಗೊತ್ತಿರಲಿ. ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅವಧಿ ಯಾವುದಂತ ನೋಡ್ತಾ ಬಂದಾಗ 2023ರಿಂದ 2031ರವರೆಗೆ ಅಂತೇಳಿ ತಮಗೆ ಗೊತ್ತಿರಲಿ. ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಭಾರತವು ಜಾಗತಿಕ ನಾಯಕನಾಗಿ ಮಾಡಲು 8 ವರ್ಷಗಳ ಅವಧಿ ಮಿಷನ್ ಜಾರಿಗೆ ತರಲಾಗಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಾರಾಕೂಡ್ ಇತ್ತೀಚೆಗೆ ಭಾರತದಲ್ಲಿ ಉಡಾವಣೆಗೊಂಡ ಪ್ರಮುಖ ತಂತ್ರಜ್ಞಾನ ಸಾಧನವಾಗಿದ್ದು ಇದು ಏನಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇಲ್ಲಿ ಆಪ್ಷನ್ ಎ ಆನ್ಸರ್ ಆಗಿರ್ತೈತಿ. ಸೌರಶಕ್ತಿಯಿಂದ ಚಲಿಸುವ ಅತ್ಯಂತ ವೇಗದ ಎಲೆಕ್ಟ್ರಿಕ್ ದೋಣಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ಯಾವುದು ಈ ಬಾರಾಕೂಡ್ ಅನ್ನೋದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಕೇಳ್ತಾ ಹೋಗ್ತಾನೆ ಎಕ್ಸಾಮಲ್ಲಿ. ಏನಪ್ಪ ಅಂತಂದಾಗ ಬಾರಾಕೂಡ್ ಎನ್ನುವುದು ಇದೊಂದು ಏನಂತ ನೋಡ್ತಾ ಬಂದಾಗ ಸೌರಶಕ್ತಿಯಿಂದ ಚಲಿಸುವ ಅತ್ಯಂತ ವೇಗದ ಎಲೆಕ್ಟ್ರಿಕಲ್ ದೋಣಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ನೋಡಿ. ನವ ಆಲ್ಟ್ ಸೋಲಾರ್ ಆ್ಯಂಡ್ ಎಲೆಕ್ಟ್ರಿಕ್ ಬೋರ್ಡ್ಸ್ ಸಂಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಚಂದ್ರಯಾನ 3 ಲ್ಯಾಂಡರ್ ಇಳಿದ ಸ್ಥಳವನ್ನು ಅಧಿಕೃತವಾಗಿ ಏನೆಂದು ಹೆಸರಿಸಲಾಗಿದೆ ಅಂತ ಕೇಳಿದಾನ. ಇದು ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಶಿವಶಕ್ತಿ ಪಾಯಿಂಟ್ ಅಂತೇಳಿ. ನರೇಂದ್ರ ಮೋದಿಯವರು ಚಂದ್ರಯಾನ 3 ಲ್ಯಾಂಡ್ ಆದ ಸ್ಥಳವನ್ನು ಶಿವಶಕ್ತಿ ಪಾಯಿಂಟ್ ಅಂತೇಳಿ ಹೆಸರಿಸಿದ್ದಾರೆ ಅಂತೇಳಿ ತಮಗೆ ಗೊತ್ತಿರಲಿ. ಪ್ರತಿ ವರ್ಷ GST ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಜುಲೈ 1 ಅಂತೇಳಿ ತಮಗೆ ಗೊತ್ತಿರಲಿ. 101ನೇ ತಿದ್ದುಪಡಿ ಮಾಡುವುದರ ಮೂಲಕ 2017 ಜುಲೈ 1ರಂದು ಭಾರತದಲ್ಲಿ GST ಜಾರಿಗೆ ಬರ್ತಾ ಹೋಗ್ತೈತಿ. ಇದೊಂದು ಪರೋಕ್ಷ ತೆರಿಗೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಮತ್ತು ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ಹೆಚ್ಚು ಯಾಕಂದರೆ ಇತ್ತೀಚೆಗೆ ಇದರ ಸ್ಲೈಡನ್ನು ಚೇಂಜ್ ಮಾಡಿದ್ದಾರೆ. ಅದರ ಬಗ್ಗೆ ತಾವು ನೋಡ್ಕೊಳ್ಳಿ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ನ ಇತ್ತೀಚಿನ
ವರದಿಯಂತೆ ಜಾಗತಿಕ GDP ಶ್ರೇಯಾಂಕದಲ್ಲಿ ಭಾರತ ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ತಮ್ಮೆಲ್ಲರಿಗೂ ಗೊತ್ತಿರಲಿ 5ನೇ ಸ್ಥಾನದಲ್ಲಿದೆ ಅಂತೇಳಿ. ವಿಶ್ವ ಬ್ಯಾಂಕ್ನ ಇತ್ತೀಚಿನ ವರದಿಯಂತೆ ಜಾಗತಿಕ GDP ಶ್ರೇಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ 5ನೇ ಸ್ಥಾನದಲ್ಲಿ ಅಂತ ತಮಗೆ ಗೊತ್ತಿರಲಿ. ಭಾರತ ಪ್ರಸ್ತುತ ಜಗತ್ತಿನ 5ನೇ ದೊಡ್ಡ ಆರ್ಥಿಕತೆಯಾಗಿದ್ದು ಶೀಘ್ರದಲ್ಲಿ 3ನೇ ಸ್ಥಾನಕ್ಕೇರುವ ಗುರಿಯನ್ನು ಹೊಂದಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, UPI ಪೇ ನೌ ಲಿಂಕೇಜ್ ಮೂಲಕ ಭಾರತವು ಯಾವ ದೇಶದೊಂದಿಗೆ ಚಿಲ್ಲರೆ ಡಿಜಿಟಲ್ ಪಾವತಿ ವ್ಯವಸ್ಥೆ ಜೋಡಿಸಿದೆ? ಯಾವ ದೇಶದೊಂದಿಗೆ ಅಂತ ನೋಡ್ತಾ ಬಂದಾಗ ಏನಪ್ಪ ಅಂದ್ರೆ ಸಿಂಗಾಪುರದೊಂದಿಗೆ. ಭಾರತವು UPI ಮತ್ತು ಸಿಂಗಾಪುರ್ ಪೇ ನೌ ಜೋಡಣೆಯಿಂದ ಗಡೀಪಾರು ಹಣ ವರ್ಗಾವಣೆ ಸುಲಭವಾಗಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, RBIನ ಪ್ರಸ್ತುತ ಗವರ್ನರ್ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ರಘುರಾಮ್ ರಾಜನ್ ಅಂತ, ಉರ್ಜಿತ್ ಪಟೇಲ್, ಶಕ್ತಿಕಾಂತ್ ದಾಸ್, ಸುಬ್ರಾವ್ ಅಂತೇಳಿ. ಇತ್ತೀಚೆಗೆ ಚೇಂಜ್ ಆಗಿದ್ದಾರೆ. ಶಕ್ತಿಕಾಂತ್ ದಾಸ್ ಅಲ್ಲ, ನೋಡಿ ಯಾರಿದ್ದಾರೆ ಅಂತೇಳಿ, ಗವರ್ನರ್ ಜನರಲ್ RBI ಅಂತೇಳಿ. ಎಸ್. ನೆಕ್ಸ್ಟ್, ನಬಾರ್ಡ್ ಸಂಸ್ಥೆಯು ಯಾವ ಕ್ಷೇತ್ರಕ್ಕೆ ಸಾಲ ಸೌಲಭ್ಯ ಒದಗಿಸುವ ಶೃಂಗ ಸಂಸ್ಥೆಯಾಗಿದೆ ಅಂತ ನೋಡ್ತಾ ಬಂದಾಗ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲವನ್ನು ನೀಡ್ತಾ ಬರ್ತೈತಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇವ್ರ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಗೊತ್ತಿರಲಿ. ಜುಲೈ 12, 1982 ಸ್ಥಾಪನೆ ಆಗುತ್ತಾ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಬರೋಣ. ಮಹಾರತ್ನ ಕಂಪನಿಗಳ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆಯಾದ 13ನೇ ಸಾರ್ವಜನಿಕ ವಲಯದ ಉದ್ಯಮ ಯಾವುದು ಅಂತ ನೋಡ್ತಾ ಬಂದಾಗ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತ ತಮಗೆ ಗೊತ್ತಿರಲಿ. ಎಸ್. ನೆಕ್ಸ್ಟ್, ಭಾರತ ರಫ್ತು ಆಮದು ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ನೋಡ್ತಾ ಬಂದಾಗ ಮುಂಬೈನಲ್ಲಿದೆ ಅಂತ ತಮಗೆ ಗೊತ್ತಿರಲಿ. ಎಕ್ಸಿಮ್ ಬ್ಯಾಂಕ್ ವಿದೇಶಿ ವ್ಯಾಪಾರಕ್ಕೆ ಹಣಕಾಸು ಒದಗಿಸುವ ಪ್ರಮುಖ ಸಂಸ್ಥೆಯಾಗಿದ್ದು ಇದರ ಕೇಂದ್ರ ಕಚೇರಿ ಇಲ್ಲಿ ಕಾಣುತ್ತೆ ಮುಂಬೈಯಲ್ಲಿ. ನೆಕ್ಸ್ಟ್, ನೋಡಿ, ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ BSIನ ಕೇಂದ್ರ ಕಚೇರಿಯಲ್ಲಿದೆ ಅಂತ. BIS ಕೇಂದ್ರ ಕಚೇರಿಯಲ್ಲಿದೆ ಅಂತ ಕ್ವಶನನ್ನು ಕೇಳಿದಾನ. ನವದೆಹಲಿಯಲ್ಲಿದೆ. ಭಾರತೀಯ ಮಾನಕ ಬ್ಯೂರೋ ದೆಹಲಿಯಲ್ಲಿದೆ. ಉತ್ಪನ್ನಗಳ ಗುಣಮಟ್ಟ ಮಾನದಂಡವನ್ನು ನಿರ್ಧರಿಸುವಂಥ ಒಂದು ಸಂಸ್ಥೆ ಯಾವ್ದು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಭಾರತ ಸರ್ಕಾರವು ಪರಿಚಯಿಸಿದ PM ಪ್ರಣಾಮ್ ಯೋಜನೆ ಮುಖ್ಯ ಉದ್ದೇಶ ಏನಂತ ನೋಡ್ತಾ ಬಂದಾಗ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡುವುದು, ಪರ್ಯಾಯ ಗೊಬ್ಬರ ಪ್ರೋತ್ಸಾಹಿಸುವುದು. ಎದರದಪ್ಪ ಅಂತಂದಾಗ PM ಪ್ರಣಾಮದ ಒಂದು ಪ್ರಮುಖ ಉದ್ದೇಶ ಅಂತ ತಮಗೆ ಗೊತ್ತಿರಲಿ. ಈ ಯೋಜನೆಯ ಮುಖ್ಯ ಉದ್ದೇಶ ಭೂಮಿಯ ಫಲವತ್ತತೆ ರಕ್ಷಿಸಲು, ರಾಸಾಯನಿಕ ಗೊಬ್ಬರಗಳ ಮೇಲೆ ಸಬ್ಸಿಡಿ ಹೊರೆ ತಗ್ಗಿಸಲು PM ಪ್ರಣಾಮ್ ಏನಪ್ಪ ಅಂತ ತರಲಾಗಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, RBI ಹೊರತಂದಿರುವ ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದಾನ. ರೂಪಿ ಅಂತೇಳಿ ತಮಗೆ ಗೊತ್ತಿರಲಿ. ರೂಪಾಯಿ ಅಂತೇಳಿ ತಮಗೆ ಗೊತ್ತಿರಲಿ. RBI ಅಧಿಕೃತ ಡಿಜಿಟಲ್ ರೂಪಾಯಿ ಪ್ರಾಯೋಗಿಕವಾಗಿ ಚಲಾವಣೆಗೆ ತಂದಿದೆ ಅಂತ ನೋಡ್ತಾ ಬಂದಾಗ ರೂಪಿ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬ್ರಿಕ್ಸ್ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ 2024ರಲ್ಲಿ ಹೊಸದಾಗಿ ಸೇರ್ಪಡೆಯಾದ ದೇಶಗಳಲ್ಲಿ ಒಂದಾದ ದೇಶ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ ತಮಗೆ ಗೊತ್ತಿರಲಿ. ಈಜಿಪ್ಟ್ ದೇಶ. ಇಂಪಾರ್ಟೆಂಟಾಗಿ ಕೇಳ್ತಾ ಹೋಗ್ತಾನೆ. 2024ರಲ್ಲಿ ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರವಾಗಿ 3 ದೇಶಗಳು ಸೇರ್ತಾ ಬರ್ತಾವೆ. ಒಂದು ಈಜಿಪ್ತ, ಇಥಿಯೋಪಿಯಾ, ಇರಾನ್, UAE, ಸೌದಿ ಅರೇಬಿಯಾ ಹೊಸ ರಾಷ್ಟ್ರಗಳಾಗಿ ಸೇರ್ಪಡೆಗೊಂಡಿವೆ ಅಂತ ತಮಗೆ ಗೊತ್ತಿರಲಿ. ಇಲ್ಲಿ ಬ್ರಿಕ್ಸ್ನಲ್ಲಿ ನೋಡಿ, ಈಜಿಪ್ತ, ಇಥಿಯೋಪಿಯಾ, ಇರಾನ್, UAE, ಸೌದಿ ಅರೇಬಿಯಾ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಬ್ರಿಕ್ಸ್ನ ಸಮ್ಮೇಳನ ಇತ್ತೀಚೆಗೆ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಭಾರತದಲ್ಲಿ ನಡೆಯಲಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಶಾಂಘೈ ಸಹಕಾರ ಸಂಸ್ಥೆಯ 24ನೇ ಶೃಂಗಸಭೆ 2024ರಲ್ಲಿ ನಡೀತಿದ್ದಾಗ ಕಜಕಸ್ತಾನ ಆಸ್ಥಾನದಲ್ಲಿ ನಡೀತಂತೆ ತಮಗೆ ಗೊತ್ತಿರಲಿ. ಅಸ್ತಾನ್ನಲ್ಲಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ವಿಶ್ವ ಹವಾಮಾನ ಸಂಸ್ಥೆ
ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಮಹಿಳೆ ಯಾರು ಅಂತ ನೋಡ್ತಾ ಬಂದಾಗ ಸೆಲೆಸ್ಟೆ ಸಾಹೋಲ್ ಅಂತ ತಮಗೆ ಗೊತ್ತಿರಲಿ. ಅರ್ಜೆಂಟೈನಾದ ಸೆಲೆಸ್ಟೆ ಸಾಹೋಲ್ WMOನ ಪ್ರಥಮ ಮಹಿಳಾ ಮುಖ್ಯಸ್ಥರಾಗಿದ್ದಾರೆ ಅಂತ ತಮಗೆ ಗೊತ್ತಿರಲಿ. ಎಸ್, ಇವತ್ತು ಇಷ್ಟು ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಬಂದ್ವಿ. ಮತ್ತು ನಾಳೆ ಕ್ಲಾಸಲ್ಲಿ ಮತ್ತೆ ಏನಪ್ಪ ಮುಂಬರುವ ಕರೆಂಟ್ ಅಫೇರ್ಸ್ಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.